ಒಬ್ಬ ವೈದ್ಯ ನೂರಾರು ಜನರ ಜೀವ ಉಳಿಸಿದ್ದ ದೇವದೂತ ಇಂದು ಸ್ವಂತ ಮನೆಯಲ್ಲೇ ರಕ್ತದ ಮಡುವಿನಲ್ಲಿ ನಿರ್ಜೀವವಾಗಿ ಬಿದ್ದಿದ್ದಾರೆ. ಅದಕ್ಕಿಂತಲೂ ಹೃದಯ ವಿದ್ರಾವಕ ಸಂಗತಿ ಏನಂದ್ರೆ, ಪಕ್ಕದ ಕೋಣೆಯಲ್ಲಿ 8 ವರ್ಷದ ಪುಟ್ಟ ಮಗು ಉಸಿರಾಡಲು ಒದ್ದಾಡ್ತಾ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿತ್ತು. ಆ ಕರಾಳ ಕ್ಷಣದಲ್ಲಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್ ಅವರು ಅಪ್ರತಿಮ ಸಮಯ ಪ್ರಜ್ಞೆ ಮತ್ತು ಮಾನವೀಯತೆ ತೋರದೆ ಇದ್ದಿದ್ರೆ ಇಂದು ಆ ಪುಟ್ಟ ಕಂದಮ್ಮನ ಉಸಿರು ಇಷ್ಟೊತ್ತಿಗಾಗಲೇ ನಿಂತು ಹೋಗ್ತಿತ್ತು. ಇಡೀ ವಿದ್ಯಾಕಾಶಿ ಧಾರವಾಡವನ್ನ ಅಕ್ಷರಶಃ ಬೆಚ್ಚಿ ಬೀಳಿಸಿದ್ದ ಈ ಭೀಕರ ಹತ್ಯಾಕಾಂಡದ ಕಣ್ಣೀರಿನ ಕಥೆ ಮತ್ತು ಇಂದಿನ ಲೇಟೆಸ್ಟ್ ಅಪ್ಡೇಟ್ ಇಲ್ಲಿದೆ. ಘಟನಾ ಸ್ಥಳಕ್ಕೆ ಪೊಲೀಸರು ತಲುಪಿದಾಗ ಇಡೀ ಅಪಾರ್ಟ್ಮೆಂಟ್ ಆಘಾತದಲ್ಲಿತ್ತು. ಎಲ್ಲರ ಗಮನ ಮೃತದೇಹದತ್ತಿದ್ದಾಗ ಜಾಣ್ಮೆಯಿಂದ ಸ್ಥಳ ಪರಿಶೀಲನೆ ನಡೆಸ್ತಾ ಇದ್ದ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರ ಕಣ್ಣಿಗೆ ಆ ಘೋರ ದೃಶ್ಯ ಬಿತ್ತು. ಮತ್ತೊಂದು ಕೋಣೆಯಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ 8 ವರ್ಷದ ಬಾಲಕ ನೇಹಿತ್ ಇನ್ನೂ ಉಸಿರಾಡ್ತಾ ಇರೋದನ್ನ ಅವರು ತಕ್ಷಣ ಗಮನಿಸಿದ್ರು. ಅಲ್ಲಿ ಅವರಿಗೆ ತಾನು ದೊಡ್ಡ IPS ಆಫೀಸರ್ ಎಂಬ ಹಮ್ಮು ಬಿಮ್ಮು ನೆನಪಿರಲಿಲ್ಲ. ಆಂಬ್ಯುಲೆನ್ಸ್ ಬರಲು ತಡವಾದ್ರೆ ಈ ಪುಟ್ಟ ಜೀವ ಹಾರಿ ಹೋಗುತ್ತೆ ಅಂತ ಅರಿತ ಕಮಿಷನರ್ ಯಾವುದೋ ಪ್ರೋಟೋಕಾಲ್ ನೋಡದೆ ತಮ್ಮ ನಡುಗುವ ಕೈಗಳಿಂದ ಆ ರಕ್ತ ಸಿಕ್ತ ಮಗುವನ್ನ ಎದೆಗಪ್ಪಿಕೊಂಡ್ರು. ತನ್ನ ಸ್ವಂತ ಮಗು ತೊಂದರೆಯಲ್ಲಿದ್ದಾಗ ಒಬ್ಬ ತಂದೆ ಹೇಗೆ ಎದೆ ಹೊಡೆದು ಓಡುತ್ತಾನೋ ಹಾಗೆ ಕಮಿಷನರ್ ಶಶಿಕುಮಾರ್ ಅವರು ನೇಹಿತ್ನನ್ನ ಎತ್ತಿಕೊಂಡು ಆಸ್ಪತ್ರೆಯ ಕಡೆ ಧಾವಿಸಿದ್ರು. ಚಿನ್ನ, ಏನೂ ಆಗಲ್ಲ ಕಣೋ, ಕಣ್ಣು ಬಿಡು ಮಗನೇ ಅಂತ ಒಳಗೊಳಗೆ ಪ್ರಾರ್ಥಿಸ್ತಾ ಸಕಾಲದಲ್ಲಿ ಆಸ್ಪತ್ರೆಗೆ ದಾಖಲಿಸಿದ್ರು. ವೈದ್ಯರ ಪ್ರಕಾರ ಬಾಲಕನ ದೇಹದಲ್ಲಿನ ಸಕ್ಕರೆ ಪ್ರಮಾಣ ಅತ್ಯಂತ ತಳಮಟ್ಟಕ್ಕೆ ಕುಸಿದಿತ್ತು. ತಕ್ಷಣವೇ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಆರಂಭಿಸಿದ್ರಿಂದ ಬಾಲಕ ನೇಹಿತ್ ಸದ್ಯ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಇಂದು ಆ ಮಗುವಿನ ಮರುಜೀವದ ಹಿಂದೆ ವೈದ್ಯರ ಜೊತೆಗೆ ಪೊಲೀಸ್ ಆಯುಕ್ತರ ಆ ಒಂದು ಮಾನವೀಯ ನಡೆ ದೊಡ್ಡ ಕಾರಣವಾಗಿದೆ. ಇನ್ನು ಈ ಭೀಕರ ಪ್ರಕರಣದ ತನಿಖೆಯಲ್ಲಿ ಅತ್ಯಂತ ನಿಗೂಢ ಹಾಗೂ ಆಘಾತಕಾರಿ ಬೆಳವಣಿಗೆಗಳು ಹೊರಬರ್ತಾ ಇದೆ. ಧಾರವಾಡದ KVV ರಸ್ತೆಯ ಬಾರಕುಟ್ರಿ ಬಡಾವಣೆಯಲ್ಲಿರುವ ರಂಕಾ ಕೆಸ್ಟೆಲ್ಲೋ ಅಪಾರ್ಟ್ಮೆಂಟ್ನಲ್ಲಿ ಚಿರಾಯು ಆಸ್ಪತ್ರೆಯ ಖ್ಯಾತ ಅರವಳಿಕೆ ತಜ್ಞ ಡಾಕ್ಟರ್ ಕಿರಣ್ ಹೊನ್ನಣ್ಣನವರ್ ಅವರನ್ನ ಚಾಕುವಿನಿಂದ ಹಿಡಿದು ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಪ್ರಾಥಮಿಕ ವರದಿಯ ಪ್ರಕಾರ ಈ ಭೀಕರ ಹತ್ಯೆ ಹಿಂದೆ ಬೇರಾರೂ ಇರದೆ ಸ್ವತಃ ಡಾಕ್ಟರ್ ಕಿರಣ್ ಅವರ ಪತ್ನಿ ನೇತ್ರ ತಜ್ಞೆಯಾದ ಡಾಕ್ಟರ್ ಪ್ರಿಯಾಂಕಾ ಅವರ ಮೇಲೆಯೇ ಬಲವಾದ ಶಂಕೆ ವ್ಯಕ್ತವಾಗಿದೆ. ಬುಧವಾರ ಇಡೀ ದಿನ ಈ ಫ್ಲಾಟ್ನ ಒಳಗೆ ನಡೆದ ಹೈಡ್ರಾಮಾ ಅತ್ಯಂತ ಭೀಕರವಾಗಿತ್ತು. ಘಟನೆ ನಡೆದ ದಿನದಂದು ಡಾಕ್ಟರ್ ಕಿರಣ್ ಅವರ ಸಂಬಂಧಿಕರು ಪದೇ ಪದೇ ಅವರಿಗೆ ಫೋನ್ ಮಾಡಲು ಪ್ರಯತ್ನಿಸಿದ್ರು. ಆದರೆ ಫೋನ್ ಸ್ವೀಕರಿಸಿದ ಪತ್ನಿ ಪ್ರಿಯಾಂಕಾ ಪತಿ ವಿಶ್ರಾಂತಿ ಪಡೆಯುತ್ತಿದ್ದಾರೆ ಅಂತ ಹೇಳಿ ವಿಷಯ ಮುಚ್ಚಿಟ್ರು. ಕೆಲವೊಮ್ಮೆ ಅವರು ಹೊರಗೆ ಹೋಗಿದ್ದಾರೆ ಅಂತ ಹೇಳಿ ದಾರಿ ತಪ್ಪಿಸುವ ಮಾತುಗಳನ್ನಾಡಿದ್ರು. ಆದರೆ ಸಂಜೆಯವರೆಗೂ ಡಾಕ್ಟರ್ ಕಿರಣ್ ಸಿಗದಿದ್ದಾಗ ಅನುಮಾನಗೊಂಡ ಸಂಬಂಧಿಕರು ನೇರವಾಗಿ ಅಪಾರ್ಟ್ಮೆಂಟ್ಗೆ ಧಾವಿಸಿದಾಗ ಅಸಲಿ ಕರಾಳ ಸತ್ಯ ಬೆಳಕಿಗೆ ಬಂದಿದೆ. ಸಂಬಂಧಿಕರು ಬಾಗಿಲು ತೆರೆದು ನೋಡಿದಾಗ ಡಾಕ್ಟರ್ ಕಿರಣ್ ರಕ್ತದ ಮಡುವಿನಲ್ಲಿ ನಿರ್ಜೀವವಾಗಿ ಬಿದ್ದಿರುವುದು ಕಂಡು ಬಂದಿದೆ. ನಿನ್ನೆ ರಾತ್ರಿಯೇ ಈ ಭೀಕರ ಹತ್ಯೆ ನಡೆದಿರುವ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ಪತಿಯನ್ನ ಕೊಂದ ಬಳಿಕ ಆಕೆ ಮತ್ತೊಂದು ಕೋಣೆಯಲ್ಲಿದ್ದ ಮಗ ನೇಹಿತ್ ಮೇಲೂ ಕೂಡ ಚಾಕುವಿನಿಂದ ಮನಬಂದಂತೆ ಇರಿದು ಕೊಲ್ಲೋದಕ್ಕೆ ಯತ್ನಿಸಿದ್ದಾಳೆ. ರಕ್ತದ ಮಡುವಿನಲ್ಲಿ ಮಗು ಉಸಿರಾಡಲು ಒದ್ದಾಡ್ತಾ ಇದ್ರೂ ಸಹ ಆಕೆ ಯಾವುದೇ ಆತಂಕವಿಲ್ಲದೆ ನಿರ್ಲಜ್ಜವಾಗಿ ಮೊಬೈಲ್ ನೋಡ್ತಾ ಕುಳಿತಿದ್ಲು ಅನ್ನುವ ಆಘಾತಕಾರಿ ವಿಷಯ ನೆರೆಹೊರೆಯವರಿಂದ ಕೇಳಿಬಂದಿದೆ. ಈ ದಂಪತಿಗಳ ಹಿನ್ನೆಲೆಯನ್ನ ಕೆದಕಿದಾಗ ಹಲವು ಆಸಕ್ತಿದಾಯಕ ವಿಷಯ ಹೊರಬಂದವು. ಮೂಲತಃ ಬೆಳಗಾವಿ ಜಿಲ್ಲೆಯ ಸಂಕೇಶ್ವರ ತಾಲೂಕಿನ ಹೆಬ್ಬಾಳ ಗ್ರಾಮದವರಾದ ಡಾಕ್ಟರ್ ಕಿರಣ್ ಬಡ ರೋಗಿಗಳ ಬಗ್ಗೆ ಅತಿಯಾದ ಕಾಳಜಿ ಉಳ್ಳವರಾಗಿದ್ರು. ವಿಜಯಪುರ ಮೂಲದ ಪತ್ನಿ ಪ್ರಿಯಾಂಕಾ ಶ್ರೀಮಂತ ಆರ್ಥಿಕ ಹಿನ್ನೆಲೆ ಹೊಂದಿದ್ರು. ಇಬ್ರು ಈ ಮುಂಚೆ ವಿಚ್ಛೇದನ ಪಡೆದವರಾಗಿದ್ದು 9 ವರ್ಷಗಳ ಹಿಂದೆ ಮ್ಯಾಟ್ರಿಮೋನಿ ಆಪ್ ಮೂಲಕ ಪರಿಚಯವಾಗಿ ಪರಸ್ಪರ ಪ್ರೀತಿಸಿ 2ನೇ ಮದುವೆಯಾಗಿದ್ರು. ಗಂಡ ಹೆಂಡತಿಯ ನಡುವಿನ ಮಾನಸಿಕ ಅಥವಾ ಆರ್ಥಿಕ ಭಿನ್ನಾಭಿಪ್ರಾಯಗಳೇ ಇಂದು ಕೊಲೆಯಲ್ಲಿ ಅಂತ್ಯವಾಗಿರಬಹುದು ಅಂತ ಶಂಕಿಸಲಾಗ್ತಿದೆ. ಈ ಇಡೀ ದುರಂತದ ಕುರಿತು ಮಾಧ್ಯಮಗಳಿಗೆ ಅಧಿಕೃತ ಮಾಹಿತಿ ನೀಡಿರುವ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್ ಅವರು ಮೇಲ್ನೋಟಕ್ಕೆ ಇದು ಕೌಟುಂಬಿಕ ಕಲಹ ಹಾಗೂ ಪತಿ ಪತ್ನಿಯ ನಡುವೆ ನಡೆದ ತೀವ್ರ ಸಂಘರ್ಷದಿಂದಾಗಿ ಸಂಭವಿಸಿದ ಘಟನೆಯಂತೆ ಕಂಡುಬರ್ತಿದೆ. ಹತ್ಯೆಯಾದ ಡಾಕ್ಟರ್ ಕಿರಣ್ ಅವರ ಕುಟುಂಬಸ್ಥರು ಕೂಡ ಮನೆಯಲ್ಲಿ ಬಹಳಷ್ಟು ಸಮಸ್ಯೆಗಳಿದ್ವು ಅಂತ ತಿಳಿಸಿದ್ದು, ಪತ್ನಿಯೇ ಈ ಕೊಲೆ ಮಾಡಿದ್ದಾರೆ
ಅಂತ ನೇರ ಆರೋಪ ಮಾಡ್ತಿದ್ದಾರೆ. ಸದ್ಯಕ್ಕೆ ಆರೋಪಿ ಪ್ರಿಯಾಂಕಾ ಅವರನ್ನ ವಶಕ್ಕೆ ಪಡೆಯಲಾಗಿದ್ದು, ಆಕೆ ಯಾವುದೋ ಔಷಧ ಸೇವಿಸಿ ತೀವ್ರ ಆಘಾತದಲ್ಲಿದ್ದ ಕಾರಣ ಸದ್ಯಕ್ಕೆ ವಿಚಿತ್ರವಾಗಿ ಹೇಳಿಕೆ ನೀಡ್ತಿದ್ದಾಳೆ. ಅಪಾರ್ಟ್ಮೆಂಟ್ನ ಸಿಸಿಟಿವಿ ದೃಶ್ಯಾವಳಿಗಳನ್ನ ಗಮನಿಸಿದಾಗ ತನಿಖೆಯಲ್ಲಿ ಯಾವುದೇ ದೊಡ್ಡ ಕಾಂಪ್ಲಿಕೇಶನ್ಗಳು ಇಲ್ಲದಿರುವುದು ಸ್ಪಷ್ಟವಾಗಿದೆ. ಶೀಘ್ರದಲ್ಲೇ ಪೋಸ್ಟ್ ಮಾರ್ಟಂ ವರದಿ ಬಂದ ಬಳಿಕ ಹತ್ಯೆಯ ನಿಖರ ಸಮಯ ಮತ್ತು ಅಸಲಿ ಕಾರಣಗಳು ಸಂಪೂರ್ಣವಾಗಿ ಹೊರಬರಲಿದೆ ಅಂತ ತಿಳಿಸಿದ್ದಾರೆ. ಒಬ್ಬ ದಕ್ಷ ವೈದ್ಯನ ಜೀವ ಕಳೆದು ಹೋಯಿತು. ಒಂದು ಪುಟ್ಟ ಮಗುವಿನ ಬಾಲ್ಯ ರಕ್ತದ ಮಡುವಿನಲ್ಲಿ ನುಚ್ಚು ನೂರಾಯಿತು. ರಸ್ತೆಯಲ್ಲಿ ಹರಿದಿದ್ದು ರಕ್ತ ಮಾತ್ರವಲ್ಲ, ಒಂದು ಪುಟ್ಟ ಸಂಸಾರದ ನುಚ್ಚು ನೂರಾದ ಕನಸುಗಳು. ಆದರೆ ಖಾಕಿಯೊಳಗಿನ ಆ ಕರುಣಾಮಯಿ ತಂದೆ ಶಶಿಕುಮಾರ್ ಅವರ ಸಮಯ ಪ್ರಜ್ಞೆಯಿಂದಾಗಿ ಆ ಮಗುವಿನ ಉಸಿರು ಮಾತ್ರ ಉಳಿಯಿತು. ಈಗ ಇಡೀ ನಾಡಿನ ಮುಂದಿರೋ ಪ್ರಶ್ನೆ ಒಂದೇ: ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ದ ಈ ವೈದ್ಯ ದಂಪತಿಗಳ ನಡುವೆ ನಡೆದ ಅಸಲಿ ಸಂಘರ್ಷವಾದ್ರೂ ಏನು? ಆಕೆ ಮಗನನ್ನೂ ಕೊಲ್ಲೋದಕ್ಕೆ ಮುಂದಾಗಿದ್ದಾದ್ರೂ ಯಾಕೆ? ಉಪನಗರ ಠಾಣೆ ಪೊಲೀಸರ ತನಿಖೆ ಪೂರ್ಣಗೊಂಡ ಬಳಿಕವೇ ಇದಕ್ಕೆ ಸಂಪೂರ್ಣ ಉತ್ತರ ಸಿಗಬೇಕಿದೆ. ಇಂತಹದ್ದೇ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.